ಇಷ್ಟ ದೇವರು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯು ತನ್ನ ಭಕ್ತಿ ಮತ್ತು ನಂಬಿಕೆಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಂಡ ದೇವರು. ಹಾಗೇನೆ ನಾವಿವತ್ತು ನಮ್ಮ ಇಷ್ಟ ದೇವರನ್ನು ನೋಡ್ಲಿಕ್ಕೆ ಫ್ಯಾಮಿಲಿ ಸಮೇತ ಬೇಲೂರು ಕಡೆ ಹೊರಟಾಯ್ತು. ದಾರಿಯಲ್ಲಿ ಹೋಗುವಾಗ ಗುರುವಾನ್ಕೆರೆ ಹೋಟೆಲಲ್ಲಿ ಚಾ ಕುಡಿಯುವ ಅಂತ ಹೇಳಿ ಗಾಡಿ ನಿಲ್ಲಿಸಿ ಚಾ ಎಲ್ಲ ಕುಡಿದು ನಮ್ಮ ಗಾಡಿ ಚಾರ್ಮಾಡಿ ಘಾಟ್ ಹತ್ತಿತು. ಚಾರ್ಮಾಡಿ ಘಾಟ್ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನಿಂದ ಪ್ರಾರಂಭವಾಗಿ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲಿ ಕೊನೆಗೊಳ್ಳುವ ಘಟ್ಟ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಬರ್ತದೆ. ಇಲ್ಲಿ ದಟ್ಟ ಕಾಡು, ಆಳವಾದ ಕಣಿವೆಗಳು, ಎತ್ತರವಾದ ಬೆಟ್ಟ ಗುಡ್ಡಗಳು, ವನ್ಯಮೃಗಗಳು ಎಲ್ಲ ಉಂಟು. ಹಾಗೇನೆ ಘಾಟ್ ಸೆಕ್ಷನ್ ಅದಲ್ಲೇ ಇರ್ತದೆ ಬಿಡಿ. ಹಾಗೇನೆ ಘಾಟಲ್ಲಿ ಹೋಗುವಾಗ ತುಂಬಾ ಮಳೆ ಬರ್ತಾ ಇತ್ತು. ನೆಕ್ಸ್ಟ್ ವ್ಯೂ ಸಹ ನೋಡ್ಲಿಕ್ಕೆ ನಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ, ತುಂಬಾ ಚಳಿ ಸಹ ಇತ್ತು. ಘಾಟ್ ಸೆಕ್ಷನ್ ಅಂದ್ರೆ ಹೇಗೆ ಅಂತ ಗೊತ್ತುಂಟಲ್ಲ ಎಲ್ಲರಿಗೆ ಸಹ. ಹಾಗೆ ಘಾಟ್ ಸೆಕ್ಷನ್ ಮುಗ್ದ ಮೇಲೆ ಕೊಟ್ಟಿಗೆಹಾರದಲ್ಲಿ ಹೋಗಿ ಮೈಂಡ್ ಫ್ರೆಶ್ ಮಾಡುವ ಅಂತ ಹೇಳಿ ಸೋಡಾ ಶರ್ಬತ್ ಎಲ್ಲ ಕುಡಿದು ಅಲ್ಲಿಂದ ಪುನಃ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಆ ಕಡೆ ಅಷ್ಟೇನ್ ಮಳೆ ಇರ್ಲಿಲ್ಲ. ನಮ್ಮ ಇಷ್ಟ ದೇವರನ್ನ ಕಾರಣಾಂತರಗಳಿಂದ 2 ವರ್ಷದ ಬಳಿಕ ಇವತ್ತು ನೋಡ್ಲಿಕ್ಕೆ ಹೊರಟಿದ್ದೇವೆ. ನಮ್ಮ ಎಂತ ಕೋರಿಕೆ ಇದ್ರು ಬೇಡಿಕೆ ಇದ್ರು ಸಹ ಎಲ್ಲ ಆ ದೇವರ ಹತ್ರನೇ ಸಲ್ಲಿಸ್ತೇವೆ. ತುಂಬಾ ಹರಕೆ ತೀರಿಸ್ಲಿಕ್ಕೆ ಸಹ ಇತ್ತು. ನಮ್ಮ ಆಂಟಿ ಮನೆಯಲ್ಲಿರುವ ದೇವರು. ಹಾಗೇನೆ ಅಲ್ಲಿ ಹೋಗಿ ಚಾ ಎಲ್ಲ ಕುಡ್ದು ಆ ದೇವರಲ್ಲಿ ಮೇಲೆ ನೋಡಿ ಬಂದು ನಮ್ಮ ಹರಕೆ ಎಲ್ಲ ತೀರಿಸಿ ಕೋರಿಕೆ ಎಲ್ಲ ಸಲ್ಲಿಸಿ ಆಂಟಿ ಮನೆಯಲ್ಲಿ ಊಟ ಮಾಡಿ ಅಲ್ಲಿಂದ ಪುನಃ ಹೊರಟು ಬಂದ್ವಿ. ದಾರಿಯಲ್ಲಿ ಬರುವಾಗ ಒಂದು ಹೋಟೆಲಿಗೆ ಹೋಗಿ ಚಾ ಕುಡ್ದು ಬೋಂಡ ಎಲ್ಲ ತಿಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಪಕ್ಕದಲ್ಲೇ ಇದ್ದ ಜೋಳ ಮಾರ್ತಾ ಇದ್ರು ಒಂದು ಅಂಗಡಿಯಲ್ಲಿ. ಅಲ್ಲಿ ಹೋಗಿ ಜೋಳ ತಿಂದು ಹೋಗುವ ಅಂತ ಹೇಳಿ ಮನೆಗೆ ತಕೊಂಡು ಹೋಗುವ ಅಂತ ಹೇಳಿ ಜೋಳ ಎಲ್ಲ ತಕೊಂಡು ಮನೆ ಕಡೆ ಹೊರಟು. ಘಾಟ್ ಸೆಕ್ಷನ್ ಅಲ್ಲ, ಹಾಗೆ ಜಾಸ್ತಿ ತಿನ್ನೋದು ಬೇಡ ಎಂತಸ ಅಂತ ಹೇಳಿ ಜಸ್ಟ್ ಜೋಳ ಮಾತ್ರ ತಿಂದು ಅಲ್ಲಿಂದ ಹೊರಟು ಬಂದ್ವಿ. ಘಾಟ್ ಸೆಕ್ಷನ್ ಅಲ್ಲಿ ನೈಟ್ ಟೈಮ್ ಬರುವಾಗ ತುಂಬಾ ಫಾಗ್ ಇತ್ತು, ಅಷ್ಟೇನ್ ದಾರಿ ತೋರ್ತಾ ಇರ್ಲಿಲ್ಲ. ಹಾಗೇನೆ ತುಂಬಾ ಚಳಿ ಸಹ ಇತ್ತು, ಎಲ್ಲರಿಗೆ ಸಹ ವಾಮಿಟ್ ಬರೋ ತರ ಸಹ ಇತ್ತು ಘಾಟ್ ಸೆಕ್ಷನ್ ಅಲ್ಲಿ. ನಾವು ಅಲ್ಲಿಂದ ಹೊರಟು ಗುರುವಾನ್ಕೆರೆ ಪಕ್ಕ ಬರುವಾಗ ಮನೆಗೆ ಬೇಕಾದ ತರಕಾರಿ ತಕೊಳ್ಳುವ ಅಂತ ಹೇಳಿ ನೋಡಿದ್ರೆ ತುಂಬಾ ಫ್ರೆಶ್ ಇತ್ತು. ಎಲ್ಲ ತಕೊಂಡು ಮನೆ ಕಡೆ ಹೊರಟ್ವಿ. ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ.